ಯಾಕೆ ಯೋಚನೆ ಮಾಡ್ತಾ ಇದ್ದೀರ ಪ್ರಭು, ಕಳ್ಳರು ಬಂದು ನಮ್ಮ ಮನೆಯನ್ನೇ ನುಗ್ಗಿ ನಮ್ಮ ತಂದೆಯವರನ್ನು ಕೊಂದು ಹೋಗಿದ್ದಾರೆ. ಹೌದೇ ಮತ್ತೆ ಕಳ್ಳರು ಸಿಗ್ಲಿಲ್ವೇ? ಇಲ್ಲ, ಅದಕ್ಕಾಗಿ ನನ್ನ ಮುಂದಿನ ವಿದ್ಯಾಭ್ಯಾಸ ಹೇಗೋಗುತ್ತದೆ ಏನೋ ಆ ದೇವರೇ ಬಲ್ಲ. ಏಕೆ ಮನೆಯಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಯಾರು ಇಲ್ಲವೇ? ತಾಯಿಯೂ ಇಲ್ಲ, ತಂದೆಯೂ ಇಲ್ಲ. ಒಬ್ಬ ತಮ್ಮ ತಂಗಿ ಇದ್ದಾರೆ. ಆಸ್ತಿ ಇಲ್ವೇ? ಆಸ್ತಿ ಇದೆ, ಆದರೆ ಮಳೆ ಇಲ್ಲದೆ ಬೆಳೆ ಇಲ್ಲ. ಅದರಲ್ಲೂ ನನ್ನ ತಮ್ಮ ರಾಮು, ನಾನು ದುಡಿದು ನಿನಗೆ ಹಣ ಕಳಿಸುತ್ತೇನೆ, ನೀನು ಯಾವ ಕಾಲಕ್ಕೂ ನಿಲ್ಲಿಸಬೇಡ ಅಂತ ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ಇಂಥ ಬರಗಾಲದಲ್ಲಿ ಎಲ್ಲಿ ದುಡಿಯುತ್ತಾನೋ, ಹೇಗೆ ದುಡಿಯುತ್ತಾನೋ ಆ ದೇವರಿಗೆ ಬಲ್ಲ. ಹಾಂ, ನನ್ನ ಗುಣಕಾರಕ್ಕೆ ಸಿಕ್ಕಂತ ಗುಣಪಲ್ಲವೇ ಸಿಕ್ಕಂತಾಯ್ತು. ಇರಲಿ ಬಿಡಿಸುವ. ಇನ್ನು ಮುಂದೆ ತೊಂದರೆ ಬಂದರೆ ಹೇಗೆ ಮಾಡಿವಿ? ಅದೇ ನನಗೆ ಒಂದು ತಿಳಿಯುವಂತಾಗಿದೆ. ನೋಡು ಶಿವು, ನಾ ಹೇಳಿದ ಹಾಗೆ ಕೇಳಿದರೆ ನಿನಗೆ ಸರಿಯಾದ ದಾರಿ ತೋರಿಸ್ತಿದ್ದೀನಿ ಮತ್ತು ನೌಕರಿನೂ ಕೊಡಿಸ್ತಿದ್ದೀನಿ. ಸರಿ ಪ್ರಭು, ಅದೇನು ಹೇಳು, ನೀನು ನಿಜವಾಗ್ಲೂ ಈ ಮಾತನ್ನು ಹೇಳ್ತಾ ಇದ್ದೀಯಾ? ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ನೋಡು ಶಿವರಾಜ್, ಇದೇ ಊರಿನಲ್ಲಿ ಒಬ್ಬ ಅಗರ್ಭ ಶ್ರೀಮಂತರ ಮಗಳು ಬಾಮ ಅಂತ ಇದ್ದಾಳೆ. ಅವಳನ್ನು ನೀನು ಲವ್ ಮಾಡಿ ಮದುವೆ ಆದರೆ ನಿನ್ನ ಅದೃಷ್ಟವೇ ಅದೃಷ್ಟ. ಹೇಗೆ ಮಾಡಿವಿ? ಪ್ರಭು, ದಯವಿಟ್ಟು ಹಾಗೆ ಮಾಡಿದರೆ ನಿನಗೆ ಬಹಳ ಪುಣ್ಯ ಬರುತ್ತದೆ ಕಣು. ಅದೇನು ಹೇಳು, ನೀನು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ನೋಡು, ನಾ ಹೇಳಿದ ಹಾಗೆ ಕೇಳಿದರೆ ನಿನಗೆ ಸರಿಯಾದ ದಾರಿ ತೋರಿಸುತ್ತೇನೆ. ಪ್ರಭು, ಲವ್ ಮಾಡುವುದು ಸರಿ ಪ್ರಭು, ನೀನು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಹಾಗಾದರೆ ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ. ಮೊದಲು ನಿನ್ನ ಒಪ್ಪಿಗೆ ಬೇಕಲ್ಲ? ಹೌದು, ಅವಳು ನಿನಗೆ ಹೇಗೆ ಪರಿಚಯ? ಅವಳು ನನ್ನ ಕ್ಲಾಸ್ಮೇಟ್ ಕಣೋ. ಹಾಗಾದರೆ ಅವಳು ಎಲ್ಲಿ ಇರುತ್ತಾಳೆ? ಅವಳು ಈಗ ಕಾಲೇಜಿಗೆ ಹೋಗೋ ಟೈಮ್ ಆಗಿದೆ, ಹಾಗೆ ಬರಬಹುದು ಹೀಗೆ. ಹಾಂ, ಅದೋ ನೋಡು, ಈ ಸದ್ಯದಲ್ಲಿ ಬಂದೇ ಬಿಟ್ಟಳು. ಹಲೋ ಪ್ರಭು. ಹಲೋ ಹಲೋ ಬಾಮ, ಏಕೆ ಚೆನ್ನಾಗಿದ್ದೀಯ ತಾನೇ? ಓ, ಹುಷಾರಾಗೇ ಇದ್ದೀನಿ, ಆದರೆ ಡಾಕ್ಟ್ರು ಏಕೆ ಮೈಯಲ್ಲಿ ಹುಷಾರಿಲ್ವೇ? ಹಾಗೇನಿಲ್ಲ, ಇವರಿಗೆ ಆಗಾಗ ಆಗಾಗ ಡಾಕ್ಟರ್ ಸಿಕ್ಕಿತಿ, ಸರ್ವೇ ಸಾಮಾನ್ಯ. ಪ್ರಭು, ಇವರ್ಯಾರು? ಇವರು ನನ್ನ ಕ್ಲಾಸ್ಮೇಟ್ ಅಂತ ಶಿವರಾಜ್. ಅವತ್ತೇ ಹೇಳಿಲ್ವೇ, ಅವರೇ ಇವರು. ನಮಸ್ಕಾರ. ಅಯ್ಯೋ ಅಯ್ಯೋ, ಇನ್ನೂ ಹಳೆ ಪದ್ಧತಿಗಿನ ಬಿಟ್ಟಿಲ್ಲಲ್ಲ ಅಂತ ನೀವು. ಯಾಕೆ? ಏಕೆಂದರೆ ಒಬ್ಬರಿಗೊಬ್ಬರು ಕೈ ಕುಲುಕುವುದನ್ನು ಬಿಟ್ಟು ಕೈ ಜೋಡಿಸ್ತಿರಲ್ಲ ಅಂತ. ಪರವಾಗಿಲ್ಲ ಬಿಡಯ್ಯ, ಹೇಗೋ ಪರಿಚಯಗೊಂಡರು ಅನ್ಯೋನ್ಯತೆ ತಾನೆ. ನೋ 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 ನೋ, ಐ ಡೋಂಟ್ ಲೈಕ್. ಏನ್ರಿ ಹಾಗಂದ್ರೆ? ಇವರ ಮಾತಿನ ಅರ್ಥವೇ ನನಗಾಗಲಿಲ್ಲ. ಈಗ ಎಲ್ಲವೂ ಅರ್ಥ ಹಾಗೆ ಮಾಡ್ತೀವಿ. ಬಾಮ, ನೀನು ಹೀಗೆ ಬಾ. ಶಿವರಾಜ್, ನೀನು ಹೀಗೆ ಬಾ. ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡೋಣಂತ. ಫೋಟೋ ಏಕು? ಈ ನಿಮ್ಮ ಹೊಸ ಪರಿಚಯ ಜ್ಞಾಪಕ್ಕಾಗಿ. ಹಾ ಶಿವರಾಜ್, ಹಾಗೆ ಒಂದು ನಿಮಿಷ ಕೈನ ಬಿಗಿತ ಹೇಳ್ತಾರೆ. ಮಾಡ್ತೇನೆ ಬಾಮ, ಮಾಡ್ತೀನಿ, ತಡ್ಕೋ. ಹಾ, ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡ್ತಾನೆ. ಸರಿಯಾಗಿ ನಿಂತ್ಕೊಡ್ರಿ ಶಿವರಾಜ್, ಕೈನ ಬಿಗಿತ ಹಿಡ್ಕೊ. ಮತ್ತೆ ಹಾಂ, ಸರಿಯಾಗಿ ನಿಂತ್ಕೊಡ್ರಿ ಹಂಗಾರ. ಹಾಂ ಪ್ರಭು, ಟೈಮ್ ಆಯಿತು, ನಾನಿನ್ನು ಬರುತ್ತೇನೆ. ನಾನು ಹಾಗೆ ಕಾಲೇಜಿಗೆ ಹೋಗಿ ಲೆಟರನ್ನು ಪೋಸ್ಟ್ ಮಾಡಿ ಹಾಗೆ ಕಾಲೇಜಿಗೆ ಹೋಗ್ತೇನೆ. ಬರುತ್ತೇನೆ ಬಾಮ. ಓಕೆ, ಥ್ಯಾಂಕ್ ಯು. ಪ್ರಭು, ಅವ್ರು
ಅವ್ರ ಎದುರಿಗೆ ಇದುವರೆಗೂ ನಮ್ಮ ಮದ್ವೆ ವಿಷಯ ಮಾತಾಡ್ಲಿಲ್ವಲ್ಲ? ಬಾಮ, ಗಾಳ ಹಾಕಿದಾಕ್ಷಣ ಮೇಲ ಬೀಳುವುದಿಲ್ಲ, ಅದರ ಹುಳವನ್ನು ತಿನ್ನುತ್ತ ತಾನೇ ಗಾಳದಲ್ಲಿ ಸಿಕ್ಕಿಕೊಳ್ಳುತ್ತದೆ. ಹಾ ಹಾ, ನಿಮ್ ತಲೆನೇ ತಲೆ. ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ನಿಮ್ ಪ್ರಕಾರ ಹೇಗಿದೆಯೋ ಹಾಗೆ ಮಾಡಿ. ಬಾಮ, ಒಟ್ಟಾರೆ ಇನ್ನು ಕೆಲವೇ ದಿನಗಳಲ್ಲಿ ಶಿವರಾಜನಿಗೆ ಮದುವೆ ಮಾಡಿಸಿ ಅವಗೂ ನಿನಗೂ ಮದುವೆ ಮಾಡಿಸಿದರೆ ಗಂಡನು ದೊರೆತಂತಾಗುತ್ತೆ. ಹಾಗೆ ನಿನ್ನ ಸ್ನೇಹ ಮುಂದುವರಿತಿದೆ. ಸರಿ, ಈಗ ಹೊರಡೋಣವಾ? ಹೊರಡೋಣ. ಹೋಗಿ ಬಂದು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ಮಾತು ನಿನ್ನ ಮುತ್ತು ನನ್ನ ಮಾತು ಮಾತು ನಿನ್ನ ಮುತ್ತು ನನ್ನ ಜೊತೆಯಾಗಿ ಹಿತವಾಗಿ ಸವಿಯಾದ ಕನಸಾಗಿ ಮನವಯ್ಯಾಲೆಯ ಈ ರಾಮನ್ ತಂಗಿ ಶಾಂತಾಳನ್ನ ಎಷ್ಟು ನೋಡಿದ್ರು ನೋಡಲೇಬೇಕು ಅನಿಸ್ತದೆ. ಏನಿವಳ ಸೌಂದರ್ಯ! ಮೂರು ಲೋಕದಲ್ಲಿ ದೀಪ ಹಚ್ಚಿ ಹುಡುಕಿದ್ರು ಇಂಥ ಹೆಣ್ಣು ಸಿಗೋದಿಲ್ಲ. ಶಾಂತನಂತ ಹೆಣ್ಣು ಏನು ಮಾಡಲೀಗ? ಏನು ಆಗಲ್ಲ. ಏನವಳ ಮೈಮಾಟ? ಏನಾದರೂ ಮಾಡಿ ಅವಳನ್ನು ನಾನು ಅಪ್ಪಿಕೊಳ್ಳಲೇಬೇಕು. ಶಾಂತ
ನಿನ್ನನ್ನು ನಾನು ಅಪ್ಪಿಕೊಳ್ಳದೆ ಹೋದ್ರ ನನ್ನ ಜೀವ ಬದುಕೋದಿಲ್ಲೋ ಬದುಕೋದಿಲ್ಲ. ಏನಾದರೂ ಮಾಡಬೇಕು. ಅವರಣ್ಣ ನನ್ನ ಹತ್ರ ಹಣಕ್ಕಾಗಿ ಬಂದೇ ಬರ್ತಾನ. ಹಣಕ್ಕಾಗಿ ಬಂದಾಗ ಆ ಶಾಂತನ್ನ ಕೇಳಿ ಹಣ ಕೊಟ್ಟಿದರಾಯಿತು. ಶಾಂತ ನಿನ್ನಿಂದ ಸಂತೋಷಪಟ್ಟು ಬಿಡಿಸ್ತಾನೆ ನಿನ್ನ ಭ್ರಾಂತಿನ. ಏತಮ್ಮ ಒಂದು ಡ್ಯಾನ್ಸ್ ಮಾಡ್ತು, ಹಂಗಾರಾಗಿ ಮನಸ್ಸು ಸಮಾಧಾನ ಆಗಲಿ. ಶಾಂತ ಅನ್ಕೂರ್ ಸಿಕ್ಕಿಲ್ಲ, ನೀನಾರ ಡ್ಯಾನ್ಸ್ ಮಾಡು. ಸೂರ್ಯಚಂದ್ರರೇ ನಿನ್ನ ಕಂಗಳು ಅಶ್ವಮೇಧ 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 ಸಾಕು ನಡೀಪ ಹೋಗೋಣ.